ಇನ್ನು ಟ್ಯಾಕ್ಸ್ ಕಟ್ಟುವಂತೆ ವರ್ತಕರಿಗೆ ತೆರಿಗೆ ಇಲಾಖೆ ನೋಟಿಸ್ ನೀಡುತ್ತಾ ಇದೆ. ಆದರೆ ನೋಟಿಸ್ ಕೊಟ್ಟವರೇ ಲಂಚಕ್ಕೆ ಬೇಡಿಕೆ ಇಡ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಮೂಡಿದೆ. ಈ ಮಧ್ಯೆ ಎಲ್ಲಾ ಗೊಂದಲಕ್ಕೂ ಕೂಡ ಅಡಿಷನಲ್ ಕಮಿಷನರ್ ತೆರೆ ಎಳೆದಿದ್ದಾರೆ. ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ವರ್ತಕರಿಗೆ ನೋಟಿಸ್ ಕೊಟ್ಟು ವಸೂಲಿಗಿಳಿದ್ರ ಟ್ಯಾಕ್ಸ್ ಆಫೀಸರ್ಸ್. 10,000 ಲಂಚ ಕೊಟ್ರೆ ನಿಮ್ಮ ಟ್ಯಾಕ್ಸ್ ಕ್ಲಿಯರ್ ಆಗುತ್ತಾ? ಸಣ್ಣ ಸಣ್ಣ ವರ್ತಕರಿಗೂ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ತೆರಿಗೆ ಪಾವತಿಸುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದರಿಂದ ಅಂಗಡಿ ಮಾಲೀಕರು ಕಂಗಾಲಾಗಿದ್ದಾರೆ. ಇಂತಹ ಹೊತ್ತಲ್ಲೇ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ವಿಜಯನಗರ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ಗೆ ಭೇಟಿ ನೀಡಿದ್ದ ಅಂಗಡಿ ಮಾಲೀಕ ರಾಘವೇಂದ್ರ ಅನ್ನೋರಿಗೆ ಟ್ಯಾಕ್ಸ್ ಆಫೀಸರ್ಗೆ ಲಂಚ ಬೇಡಿಕೆ ಇಟ್ಟು ಪಡೆದುಕೊಂಡಿದ್ದಾರಂತೆ. ಇದಾದ ಬಳಿಕ ರಾಘವೇಂದ್ರಗೆ ನೋಟಿಸ್ ನೀಡಿರುವ ಬಗ್ಗೆ ಟಿವಿ9 ನಲ್ಲಿ ವರದಿ ಪ್ರಸಾರವಾಗಿತ್ತು. ರಾಘವೇಂದ್ರ ಹೇಳಿಕೆ ನೀಡಿದ್ದನ್ನ ನೋಡಿದ ಆಫೀಸರ್ ಅಂಗಡಿ ಬಳಿ ಬಂದು ಲಂಚದ ದುಡ್ಡನ್ನ ವಾಪಸ್ ಕೊಟ್ಟು ಹೋಗಿದ್ದಾರೆ ಅಂತ ರಾಘವೇಂದ್ರ ಮಾಹಿತಿ ನೀಡಿದ್ದಾರೆ. ಅಧಿಕಾರಿಯ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಅತ್ತ ಧಾರವಾಡದಲ್ಲೂ ಹೋಟೆಲ್ ಡಾಬಾ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. 44 ಲಕ್ಷ ತೆರಿಗೆ ಕಟ್ಟುವಂತೆ ಡಾಬಾ ಮಾಲೀಕ ಸುರೇಶ್ ಎನ್ನುವವರಿಗೆ ನೋಟಿಸ್ ಹೋಗಿದೆ. ಇದರಿಂದ ಓನ್ಲಿ ಕ್ಯಾಶ್ ಬೋರ್ಡ್ ಹಾಕಿದ್ದು ಯುಪಿಐ ಪೇಮೆಂಟ್ ಬೇಡವೇ ಬೇಡ ಅಂತಿದ್ದಾರೆ. ವರ್ತಕರಿಗೆ ನೋಟಿಸ್ ಮೇಲೆ ನೋಟಿಸ್ ಹೋಗ್ತಾ ಇದ್ದು ಬಿಜೆಪಿ ಎಂಟ್ರಿ ಕೊಟ್ಟಿದೆ. ವರ್ತಕರ ನೆರವಿಗಾಗಿ ಸಹಾಯವಾಣಿ ಆರಂಭಿಸಿದೆ. 8884245123 ಸಂಖ್ಯೆಗೆ ಕರೆ ಮಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಪೋಸ್ಟರ್ ರಿಲೀಸ್ ಮಾಡಿದೆ. ಅಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ ಇವತ್ತು ಇದನ್ನೇ ನೆಪ ಒಡ್ಕೊಂಡು ತೆರಿಗೆ ಇಲಾಖೆಗಳಿಂದ ನೋಟಿಸ್ ಕೊಟ್ಟು ಬೀದಿ ವ್ಯಾಪಾರಿಗಳನ್ನು ಹೆದರಿಸ್ತಕ್ಕಂಥ ಕೆಲಸವೂ ಕೂಡ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ. ಸರ್ಕಾರ ಇದನ್ನು ಗಮನಿಸಬೇಕು, ಬಡ ಜನರ ರಕ್ಷಣೆಗೆ ಬರಬೇಕು. ಬಡ ವ್ಯಾಪಾರಿಗಳು ಇವತ್ತು ಗೊಂದಲದಲ್ಲಿದ್ದಾರೆ, ಆತಂಕಗೊಂಡಿದ್ದಾರೆ. 40 ಲಕ್ಷದೊಳಗೆ ವಹಿವಾಟು ಆಗಿದ್ರೆ ನೋಂದಣಿ ಬೇಕಿಲ್ಲ. ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿರುವ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಅಡಿಷನಲ್ ಕಮಿಷನರ್ ಚಂದ್ರಶೇಖರ್ ನಾಯಕ್ ಒಟ್ಟು ವಹಿವಾಟನ್ನ ಗಮನಿಸಿ ನೋಟಿಸ್ ಕೊಡಲಾಗಿದೆ. ದಾಖಲೆ ಸಮೇತ ಸ್ಪಷ್ಟನೆ ನೀಡಿದ್ರೆ ಟ್ಯಾಕ್ಸ್ ಕಟ್ಟುವ ಪ್ರಮೇಯವೇ ಬರಲ್ಲ ಅಂತ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ತರಕಾರಿ ಆಗಿರ್ಬೋದು, ಹಣ್ಣು ಆಗಿರ್ಬೋದು, ಹಾಲಾಗಿರ್ಬೋದು, ಸೊ ಯಾರಾದರೂ ಒಬ್ಬರು ಒಂದೇ ಅವರು ಬರೀ ತರಕಾರಿ ಮತ್ತು ಹಣ್ಣು ಅಥವಾ ಹಾಲು ಅಥವಾ ಮತ್ತಿತರ ಎಕ್ಸೆಂಪ್ಟೆಡ್ ಗೂಡ್ಸ್ನಲ್ಲಿ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಂತಹ ವರ್ತಕರಿಗೆ ಎಕ್ಸೆಂಪ್ಟೆಡ್ ಗೂಡ್ಸ್ ಇರೋದ್ರಿಂದ ಅವ್ರು ರಿಜಿಸ್ಟ್ರೇಷನ್ ತಗೊಳ್ಳುವಂಥ ಪ್ರಮೇಯನೂ ಬರೋದಿಲ್ಲ, ಫೈನಲಿ ಟ್ಯಾಕ್ಸ್ ಕಟ್ಟುವಂತಹ ಪ್ರಮೇಯನೂ ಬರೋದಿಲ್ಲ. ಆದರೆ ಅವ್ರು ಏನು ಮಾಡಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗ್ತದೆ. ಈಗ ನಾನು ಈ ಥರ ಇದ್ದೀನಿ, ನಾನು ಬಿಸ್ನೆಸ್ ಮಾಡ್ತಿರುವಂಥದ್ದು ಇದೆ ಆ್ಯಂಡ್ ಈ ಬಿಸ್ನೆಸ್ಸಲ್ಲಿ ನನಗೆ ಟ್ರಾನ್ಸಾಕ್ಷನ್ ಆಗಿರುವಂಥದ್ದು, ಸೊ ಇದೆಲ್ಲ ಎಕ್ಸೆಂಪ್ಟೆಡ್ ಇರೋದ್ರಿಂದ ನಾನು ಟ್ಯಾಕ್ಸ್ ಲಯಬಿಲಿಟಿ ಬರೋದಿಲ್ಲ ನನಗೆ ಅಂತ ಹೇಳಿದ್ರೆ ವಿ ವಿಲ್ ಕ್ಲೋಸ್ ಸಚ್ ಕೇಸಸ್. ನಿಜ, ನಿಮ್ಮ ಬ್ಯಾಂಕಿನ ಒಟ್ಟು ವಹಿವಾಟಿನ ಆಧಾರದ ಮೇಲೆ ನೋಟಿಸ್ ಜಾರಿಯಾಗಿದೆ. ನಿಮ್ಮ ವಹಿವಾಟು 40 ಲಕ್ಷ ದಾಟಿರಬಹುದು. ಹೀಗಾಗಿ ನಿಮ್ಮ ಖರ್ಚು ವೆಚ್ಚಗಳನ್ನ ತೆರಿಗೆ ಇಲಾಖೆಗೆ ತಿಳಿಸಿದ್ರೆ ಟ್ಯಾಕ್ಸ್ ಕಟ್ಟುವ ಅಗತ್ಯ ಇಲ್ಲ. ನೋ ಫೋನ್ ಪೇ, ಓನ್ಲಿ ಕ್ಯಾಶ್ ಅನ್ನೋ ಬೋರ್ಡ್ ಹಾಕುವ ಅಗತ್ಯವೂ ಇಲ್ಲ. ಧಾರವಾಡದಿಂದ ನರಸಿಂಹಮೂರ್ತಿ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.